ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಬಿ. ನಾಗೇಂದ್ರಗೆ ಮತ್ತೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಇದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಿ. ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ಈಗ ಅಲರ್ಟ್ ಆಗಿದೆ. ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ಹೋರಾಟ ಮಾಡಿಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಇದನ್ನು ಅಸ್ತ್ರವನ್ನಾಗಿ ಬಳಸ್ಕೊಳ್ಳಿ, ಸದನದ ಒಳಗಡೆ ಸದನದ ಹೊರಗೆ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಹೋರಾಟವನ್ನು ಮಾಡಿ ಅಂತೇಳಿ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದೆ. ಬಿ. ನಾಗೇಂದ್ರ ವಿರುದ್ಧ ಈಗಾಗಲೇ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಇದೆ. ಇದೇ ಆರೋಪದಲ್ಲಿ ಜೈಲುವಾಸವನ್ನು ಕೂಡ ಅನುಭವಿಸಿದ್ದಾರೆ. ಸದ್ಯ ಜಾಮೀನು ಪಡೆದು ಹೊರಗೆ ಇದ್ದಾರೆ. ಇಂತಹ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಬಿಜೆಪಿ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಇದೇ ವಿಚಾರವನ್ನು ಅಸ್ತ್ರವನ್ನಾಗಿಟ್ಕೊಂಡು ಹೋರಾಟ ಮಾಡಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಸಹಜವಾಗಿ ಒಂದು ನಿರೀಕ್ಷೆ ಇತ್ತು, ಒಂದು ವೇಳೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಈಗ ಬಹುಶಃ ಹೈಕಮಾಂಡ್ ಕೂಡ ಅದೇ ಸೂಚನೆ ಕೊಟ್ಟಂತಿದೆ. ಯಾವ ರೀತಿಯಾದ ಹೋರಾಟದ ಒಂದು ಪ್ಲಾನ್ ಅನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ ಮಧುಸೂದನ್? ನೋಡಿ ಭರತ್, 2023ರಲ್ಲಿ ಎದುರಾದಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ನಿರೀಕ್ಷಿಸಿದಂತ ಮಟ್ಟಕ್ಕೆ ಸೀಟ್ಗಳು ಬಂದಿಲ್ಲ. 4-5 ಸ್ಥಾನಗಳು ಬಿಟ್ಟರೆ ಇರುವಂತ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ 4-5 ಸ್ಥಾನ ಬಿಟ್ಟರೆ ಇನ್ನೆಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿಗಳು ಶಾಸಕರಾಗಿ ವಿಧಾನಸಭೆನ ಪ್ರವೇಶ ಮಾಡಿಲ್ಲ. ಬಟ್ ಈಗ ಎದುರಾಗ್ತಾ ಇರುವಂತ 2028ರಲ್ಲಿ ಆ ಒಂದು ಫಲಿತಾಂಶ ಸುಳ್ಳಾಗಬೇಕು, ಅತ್ಯಂತ ಹೆಚ್ಚು ಸ್ಥಾನವನ್ನ ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಈಗ ಬಿ. ನಾಗೇಂದ್ರ ಅವ್ರನ್ನ ಟ್ರಂಪ್ ಕಾರ್ಡ್ ಮಾಡ್ಕೋಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ನಾಯಕರ ಸೂಚನೆ ರಾಜ್ಯ ಬಿಜೆಪಿ ನಾಯಕರಿಗೆ. ಇದರ ಮುಂದುವರೆದ ಭಾಗವಾಗಿ ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ನಾಯಕತ್ವವನ್ನು ಬದಲಾವಣೆ ಮಾಡಿಕೊಳ್ತು, ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸ್ತು. ಆಗ ಸಚಿವ ಸಂಪುಟದಲ್ಲಿ ಸೇರ್ಕೊಂಡಂತ ಸಚಿವರನ್ನ ಹೊರತುಪಡಿಸಿ ಈಗ ಆಗಿರುವಂತಹ ವಿಸ್ತರಣೆಯಲ್ಲಿ ಬಿ. ನಾಗೇಂದ್ರ ಅವ್ರಿಗೆ ಏನು ಮನೆಯನ್ನ ಹಾಕಿದೆ. ಈಗ ಮತ್ತೆ ಈ ಹಿಂದೆ ಬಿ. ನಾಗೇಂದ್ರ ಅವರು ಯಾವ ಆರೋಪವನ್ನ ಎದುರಿಸ್ತಾ ಇದ್ರು ಆ ಆರೋಪಕ್ಕೆ ಮರುಜೀವವನ್ನ ಕೊಡಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಹೀಗಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಅಂತ 187 ಕೋಟಿ ರೂಪಾಯಿ ಹಗರಣವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಬೇಕು. ಇಡೀ ರಾಜ್ಯದಲ್ಲಿ ಬಿ. ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟವನ್ನ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇದಕ್ಕೋಸ್ಕರನೇ ಈಗ ಬಿಜೆಪಿ ಸದನದ ಒಳಗೂ ಹೊರಗೂ ಆಗಸ್ಟ್ 13ನೇ ತಾರೀಕಿಂದ ಆರಂಭ ಆಗ್ತಿರೋ ಅಂತ ವಿಧಾನಮಂಡಲದ ಅಧಿವೇಶನದಲ್ಲಿ ಮೊಟ್ಟ ಮೊದಲನೇದಾಗಿ ಬಿ. ನಾಗೇಂದ್ರ ಅವರು ರಾಜೀನಾಮೆನ ಕೊಡಬೇಕು. ಅವ್ರ ಜಾಮೀನಿನ ಮೇಲೆ ಆಚೆ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಅಂತ 187 ಕೋಟಿ ರೂಪಾಯಿ ಹಗರಣ ಇದೆ. ಅದರಲ್ಲಿ ಅವರು ನಿರ್ದೋಷಿ ಅನ್ನೋದನ್ನ ಪ್ರೂವ್ ಆದಾಗ ಮಾತ್ರ ಅವರು ಕ್ಯಾಬಿನೆಟ್ಗೆ ಬರಬೇಕು. ಮೊದಲನೇದಾಗಿ ಅವರು ರಾಜೀನಾಮೆನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾರೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳು 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅಡಿಪಾಯವನ್ನ ಹಾಕ್ತಾ ವಾಲ್ಮೀಕಿ ನಿಗಮದ ಹಗರಣವನ್ನ ಪ್ರಸ್ತಾಪ ಮಾಡ್ತಾ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ 2028ರ ಚುನಾವಣೆಗೆ ಪ್ರಚಾರದ ವೇದಿಕೆಯನ್ನ ಸಿದ್ಧಪಡಿಸಲಿಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ಭರತ್, ಧನ್ಯವಾದ ಮಧುಸೂದನ್ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.